ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪತ್ತಿ ಮಾಡುವಂತಹ ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ. ದೇಶದಲ್ಲಿ ಉತ್ಪತ್ತಿಯಾಗುವಂತಹ 32% ರೇಷ್ಮೆ ಉತ್ಪಾದನೆಯನ್ನು ನಮ್ಮ ಕರ್ನಾಟಕದಿಂದ ಉತ್ಪತ್ತಿ ಮಾಡಲಾಗುತ್ತದೆ. ಇಲ್ಲಿನ ರೈತರು ಹೆಚ್ಚಾಗಿ ಬಿಳಿ ಮತ್ತು ಹಳದಿ ಗೂಡಿನ ರೇಷ್ಮೆಯನ್ನು ಬೆಳೀತಾರೆ. ಇಲ್ಲಿ ತನಕ ನಾನು ರೇಷ್ಮೆ ಕೃಷಿ ಬಗ್ಗೆ ಅಂದರೆ ರೇಷ್ಮೆ ಗೂಡನ್ನು ಹೇಗೆ ಬೆಳೀತಾರೆ ಅದರ ಬಗ್ಗೆ ಮತ್ತು ರೇಷ್ಮೆ ಕೃಷಿಯ ಮಾರುಕಟ್ಟೆಯ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ಎರಡೂ ವಿಡಿಯೋ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ರೇಷ್ಮೆ ಕೃಷಿಯ ನಂತರ ಬರುವಂತಹ ಮುಂದಿನ ಒಂದು ಹಂತ ಅಂದರೆ ಅದು ರೇಷ್ಮೆ ರೀಲಿಂಗು ಅಂದರೆ ಗೂಡು ಬಿಚ್ಚುವ ಕಾರ್ಯಕ್ರಮ. ಇವತ್ತು ಅದರ ಬಗ್ಗೆ ನಾನು ವಿಡಿಯೋ ಮಾಡೋಕ್ಕೆ ಹೊರಟಿದ್ದೀನಿ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ದೊಡ್ಡವ್ರಿಗೆ, ನಾನು ನಿಮ್ಮ ಅರುಣ್ ಚಿಟ್ಟು. ಇವತ್ತಿನ ವಿಡಿಯೋ ಎಲ್ರಿಗೂ ಗೊತ್ತಾಗಿರುತ್ತೆ. ರೇಷ್ಮೆ ಕೃಷಿಯ ಮೂರನೇ ಹಂತ ರೇಷ್ಮೆ ನೂಲು ತೆಗೆಯುವಂಥ ಹಂತ. ಅದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಅದೇ ಪ್ರಯತ್ನದಲ್ಲಿ ನಾನು ಕೂಡ ಹೊರಟಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದು ಸಂತೆಮರಳಿ ರೇಷ್ಮೆ ಮಾರುಕಟ್ಟೆ. ಇಲ್ಲಿಂದನೇ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಗ್ರಾಮಸ್ಥರು ಅಂದರೆ ರೇಷ್ಮೆನ ನೂಲು ತೆಗಿತಾರಲ್ಲ ಅಂಥ ರೈತರುಗಳು ಇಲ್ಲಿಂದನೇ ಗೂಡನ್ನ ತಗೊಂಡು ಹೋಗೋದು. ನೋಡಿ, ಮೈನ್ ರೋಡ್ ಇದು. ಸಂತೆಮರಳಿಯಿಂದ ಚಾಮರಾಜನಗರ, ಕೊಳ್ಳೇಗಾಲ ಟು ಚಾಮರಾಜನಗರ ಹೋಗುವಂಥ ಮೈನ್ ರೋಡು. ಮೈನ್ ರೋಡಲ್ಲೇ ರೇಷ್ಮೆ ಮಾರ್ಕೆಟ್ ಇರೋದು. ರೇಷ್ಮೆ ಮಾರ್ಕೆಟು ವರ್ಷದಲ್ಲಿ ಒಂದೇ ದಿನ ರಜೆ ಸಿಗೋದು, ಅದು ಸ್ವತಂತ್ರ ದಿನಾಚರಣೆ ದಿನ ಮಾತ್ರ. ವರ್ಷದ 364 ದಿನಗಳು ಕೂಡ ರೇಷ್ಮೆ ಮಾರ್ಕೆಟು ಕಾರ್ಯನಿರ್ವಹಿಸುತ್ತೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಯಾರಾದರೂ ನೂಲು ಬಿಚ್ಚುವಂಥ ರೈತರಿದ್ದರೆ ಅವ್ರ ಜೊತೆ ಅವರ ನೂಲು ಬಿಚ್ಚುವಂಥ ಘಟಕಕ್ಕೆ ಹೋಗಿ ಅಲ್ಲಿ ಪೂರ್ತಿ ವಿಡಿಯೋನ ತೋರಿಸ್ತೀನಿ. ವೆಹಿಕಲ್ಗಳು ಅವಾಗಿಂದ ಬರ್ತಾ ಇದ್ದಾವೆ. ರೋಡ್ನೇ ಕ್ರಾಸ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಟ್ರಾಫಿಕ್ ಆಗ್ತೈತೆ. ನಾನು ಕೂಡ ಇಲ್ಲಿ ನಿಂತಿದ್ದೀನಿ. ಇವಾಗ ಒಳಗಡೆ ಹೋಗಿ ಅಲ್ಲಿ ರೈತರಿದ್ದರೆ ಅವರ ಪರ್ಮಿಷನ್ ತಗೊಂಡು ಅವ್ರ ಊರಿಗೆ ಹೋಗಿ ಅಲ್ಲಿ ಮತ್ತೊಂದು ನಮ್ಮ ರೇಷ್ಮೆ ಬಿಚ್ಚುವ ವಿಡಿಯೋನ ಮಾಡೋಣ. ಗುರು, ಬೈಕ್ನ ನಾನು ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ಒಳಗಡೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ಹರಾಜೆಲ್ಲ ಮುಗಿದೋಗಿರುತ್ತೆ ಅನ್ಕೋತೀನಿ. ಇಲ್ಲಿ ಯಾರು ರೇಷ್ಮೆ ತಗೊಳ್ಳೋಂಥವ್ರು ಇದ್ದರೆ ಅವರ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಮೀಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡಿ, ರೇಷ್ಮೆ ಗೂಡನ್ನ ತಗೊಂಡು ಹೋಗೋಕ್ಕೆ ಅಂತ ಬಂದಿರುವಂಥ ಟಾಟಾ ಎಸ್ಸು ಮತ್ತು ಹಿಂದ್ಗಡೆ ಒಂದು ಬೊಲೆರೋ ಪಿಕಪ್ ಕೂಡ ನಿಂತೈತೆ. ಇವಾಗ ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಕೇಳೋಣ ಯಾರು ಇದ್ದರೆ. ರೇಷ್ಮೆ ಮಾರ್ಕೆಟು ಆಲ್ರೆಡಿ ಶುರುವಾಗೈತೆ. ಇಲ್ಲೊಬ್ಬರು ರೈತರಿದ್ದಾರೆ, ಮಾತಾಡ್ಸೋಣ. ರೇಷ್ಮೆ ಮಾರ್ಕೆಟ್ ಬಂದಿದ್ದೀನಿ. ಇಲ್ಲಿ ಒಬ್ಬರು ರೈತರು ಸಿಕ್ಕಿದ್ರು. 1:15 ಬನ್ನಿ ಅಂತ ಹೇಳಿದ್ದಾರೆ. ಇಲ್ಲೇ ಪಕ್ಕದ ಕೆಸ್ತೂರಲ್ಲಿ. ಅಲ್ಲಿ 1:15 ಹೋಗಿ ವಿಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ರೇಷ್ಮೆ ಮಾರ್ಕೆಟ್ ಹೇಗಿದೆ ಅಂತ. ಕಳೆದ ಬಾರಿ ಒಂದು ವಿಡಿಯೋ ಮಾಡಿದೆ, ಅದನ್ನು ನೋಡ್ಬೋದು. ಇವತ್ತು ಸಂತೆಮರಳಿಯಲ್ಲಿ 520 ರೂಪಾಯಿ ಹೈಯೆಸ್ಟು ಪ್ರೈಸ್ ಆಗಿದೆ ರೇಷ್ಮೆ ಗೂಡಿಗೆ. ನಮ್ಮ ಈ ವಿಡಿಯೋ ಇಲ್ಲಿಗೆ ನಿಲ್ಲಲ್ಲ. ಮುಂದೆ ಚಾಕಿ ಸಾಕಾಣಿಕೆ ಕೇಂದ್ರಕ್ಕೂ ಕೂಡ ನಾವು ಭೇಟಿ ಕೊಡ್ತೀವಿ. ಇದು ಪುಟ್ಟೇಗೌಡನುಂಡಿ STD ಅಂತ ಅವ್ರ ಬ್ರ್ಯಾಂಡ್ ನೇಮು. ಮತ್ತು ಕುಂದೂರಮ್ಮ ಚಾಕಿ ಸಾಕಾಣಿಕೆ ಕೇಂದ್ರ ಅಂತಿದೆ. ಯಾರು ಭೇಟಿ ಕೊಡಿ. ಇಲ್ಲೂ ಕೂಡ ಗೂಡನ್ನೆಲ್ಲ ಹಾಕಿ ಇಲ್ಲೂ ವ್ಯಾಪಾರ ಮಾಡ್ತಾಯಿದ್ರು. ಆದರೆ ಇವಾಗ ಲಾಟ್ಗಳು ತುಂಬ ಕಮ್ಮಿ ಇರೋದ್ರಿಂದ ಇದೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಆ ಬಿಲ್ಡಿಂಗಲ್ಲಿ ಮಾತ್ರ ಇವಾಗ ರೇಷ್ಮೆನ ವ್ಯಾಪಾರ ವಹಿವಾಟು ನಡೀತಾ ಇದೆ. 1:15ಗೆ ನಮ್ಮ ಇಲ್ಲೇ ಒಂದು ರೇಷ್ಮೆ ಬಿಚ್ಚುವ ರೇಷ್ಮೆ ನೂಲು ತೆಗೆಯುವಂಥ ಒಂದು ಫ್ಯಾಕ್ಟ್ರಿ ಇದೆ. ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತನಕ ನಾವು ನಮ್ಮ ಕೆಲಸ ಮುಗಿಸ್ಕೊಂಡು 1:15ಗೆ ಮತ್ತೆ ಸಿಗೋಣ. ಇದೆಲ್ಲ ರೇಷ್ಮೆ ಸೊಪ್ಪು, ಇಂಗ್ಲೀಷಲ್ಲಿ ಮಲ್ಬರಿ ಅಂತ ಹೇಳ್ತಾರೆ. ಏನಾದರೂ ರೈತರು ಎಮರ್ಜೆನ್ಸಿ ಬೇಕು ಅಂದರೆ ಇಲ್ಲಿ ಬಂದು ರೇಷ್ಮೆ ಸೊಪ್ಪನ್ನು ಕಟ್ ಮಾಡ್ಕೊಂಡು ಹೋಗ್ಬೋದು. ರೇಷ್ಮೆ ಮಾರ್ಕೆಟ್ ಒಳಗಡೆ ಬೆಳೆಸಿರುವಂಥ ರೇಷ್ಮೆ ಸೊಪ್ಪು ಇದು. ಎಲ್ಲ ಮರಗಡ್ಡಿ ಪದ್ಧತಿ. ಇದೆಲ್ಲ ನೋಡಿದ್ರೆ ಒಂದೊಂದ್ಸರಿ ನನಗೂ ಕೂಡ ಆಸೆ ಆಗುತ್ತೆ. ಆದರೆ ಏನು ಮಾಡ್ತೀರಾ, ನಮ್ಮದು ತುಂಬ ವರ್ಷಗಳಾಯಿತು ರೇಷ್ಮೆ ಕೃಷಿನ ನಿಲ್ಲಿಸಿ. ನೋಡೋಣ ಮುಂದೆ ಟೈಮ್ ಬಂತು ಅಂದರೆ ರೇಷ್ಮೆ ಕೃಷಿ ಮಾಡೋಣ. ವಾಯ್ಸು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗ್ತಾಯಿದೆ, ಯಾಕಂದರೆ ಇಲ್ಲೇ ಮುಂದಾಗಡೆನೇ ಮೈನ್ ರೋಡ್ ಇರೋದು. 1:15 ಹೇಳಿದ್ನಲ್ಲ, ಇವಾಗ ನಮ್ಮ ಬೈಕ್ನ ಸ್ಟಾರ್ಟ್ ಮಾಡಿ
ಬೇರೆ ಕೆಲಸಕ್ಕೆ ಹೋಗೋಣ. ಇನ್ನು ಆಲ್ಮೋಸ್ಟು ಒಂದು 2 ಗಂಟೆ ಟೈಮ್ ಇದೆ 1:30 ಆಗೋಕ್ಕೆ. ಇವಾಗ ಎಷ್ಟು 11:30, 12:30, 1:30 ಅಂದರೆ 1:30ಗೆ ಕರೆಕ್ಟಾಗಿ ಸಿಗೋಲ್ಲ. 2 ಗಂಟೆ 2:30 ಆಗುತ್ತೆ. ಅಲ್ಲಿ ತನಕ ನಮ್ಮ ಕೆಲಸಗಳನ್ನ ಮುಗಿಸೋಣ. ಅದಾದಮೇಲೆ ಮತ್ತೆ ಬಂದು ನಿಮಗೆ ರೇಷ್ಮೆ ನೂಲು ತೆಗೆಯುವ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಎಲ್ಲನೂ ಕಂಪ್ಲೀಟಾಗಿ ತೋರಿಸ್ತೀನಿ. ಗ್ರೂಪ್ ಟೈಮ್ ಬಂದು 2 ಗಂಟೆ ಆಯಿತು. ರೈತರಿಗೆ ಫೋನ್ ಮಾಡಿದ್ದೆ, ಬರೋಕ್ಕೆ ಹೇಳಿದ್ದಾರೆ. ಇವಾಗ ನಾವು ನಮ್ಮ ರಥನ ಎತ್ಕೊಂಡು ಹೊರಡ್ತೀವಿ. ನಾನಿವಾಗ ಒಂದು ಶಾರ್ಟ್ ಕಟ್ಟಲ್ಲಿ ರೈತರ ಊರಿಗೆ ಹೋಗ್ತಾ ಇದ್ದೀನಿ. ಊರ ಹೆಸರು ಹೊನ್ನೂರು ಅಂತ, ನಮ್ಮ ಪಕ್ಕದಲ್ಲೇ ಇರುವಂಥ ಊರು. ಇಲ್ಲಿಂದ ಸುಮಾರು ಒಂದು 2ರಿಂದ 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಹೊನ್ನೂರಿಗೆ. ಇಲ್ಲಿ ನೋಡಿ, ನಮ್ಮ ಊರಲ್ಲಿರುವಂಥ ದೊಡ್ಡ ಅರಳಿ ಮರ ಅಂದರೆ ಇದೇನೆ. ಇದು ಶಾರ್ಟ್ ಕಟ್ಟು. ಇಲ್ಲಿಂದ ಸ್ವಲ್ಪ ಹತ್ರ ಆಗುತ್ತೆ ಹೋಗುವಂಥ ಜಾಗಕ್ಕೆ. ನಿಮಗೆ ಗೊತ್ತಾ, ಚಾಮರಾಜನಗರ ಜಿಲ್ಲೆ ಕೃಷಿಯಲ್ಲಿ ಇಷ್ಟೊಂದು ಸಮೃದ್ಧಿ ಆಗಿರೋಕ್ಕೆ ಮತ್ತೊಂದು ಕಾರಣ ಏನಪ್ಪ ಅಂದರೆ ಈ ನಾಲೆ. ಇವಾಗ ನಾನು ಹೋಗ್ತಾ ಇರೋದು ಒಂದು ನಾಲೆ ಪಕ್ಕದಲ್ಲಿ, ಅಂದರೆ ಚಾನಲ್ ಅಂತ ಹೇಳ್ತಾರೆ, ಅದರ ಪಕ್ಕದಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿರುವಂಥ ಚಾನಲ್ಲು ಸುಮಾರು ಏನಿಲ್ಲ ಅಂದರೂ ಒಂದು 50ರಿಂದ 60 ಅಡಿಗಳಷ್ಟು ಆಳ ಇದೆ. ಇಲ್ಲಿ ಈ ಚಾನಲ್ಗೆ ನೀರು ಬರೋದ್ರಿಂದ ಸುತ್ತಮುತ್ತಲಿನ ಅಂತರ್ಜಲ ಹೆಚ್ಚುತ್ತೆ. ನಮ್ಮ ಜಿಲ್ಲೆಯ ಅಂತರ್ಜಲ ಹೆಚ್ಚಾಗೋಕ್ಕೆ ಈ ಚಾನಲ್ ಕೂಡ ಕಾರಣ. ಇಲ್ಲಿಗೆ ಬರ್ತಾ ಇರುವಂಥ ನೀರು ಕಬಿನಿ ಡ್ಯಾಮಿಂದ ಬರುವಂಥ ನೀರು. ತುಂಬ ಖುಷಿ ವಿಚಾರ ಏನಪ್ಪ ಅಂದರೆ ಜೂನ್ ತಿಂಗಳಲ್ಲಿ ಕಬಿನಿ ಡ್ಯಾಮ್ ಕೂಡ ತುಂಬಿದೆ. ನಾನೇನಾರ ಮೇಯ್ನ್ ರೋಡಲ್ಲಿ ಬಂದಿದ್ರೆ ಈ ಥರ ವ್ಯೂ ನಿಮಗೆ ಸಿಗ್ತಾ ಇರಲಿಲ್ಲ, ನಿಮ್ಗಲ್ದೆ ನನಗೂ ಕೂಡ ಸಿಗ್ತಾ ಇರಲಿಲ್ಲ. ಬಾಳೆ ಬೆಳೆದಿದ್ದಾರೆ ರೈತರು ಮತ್ತು ಜೋಳ. ಇಲ್ಲಿ ಪಕ್ಕದಲ್ಲಿ ಚಾನಲ್ ಹರಿತಾ ಇದೆ, ಸಖತ್ತಾಗಿದೆ. ಅಲ್ಲೋಗಿ ನಾವು ಬಂದಿರೋ ಟಾಪಿಕ್ನ ಮುಗಿಸೋಣ. ಫೈನಲಿ ಹೊನ್ನೂರು ಗ್ರಾಮಕ್ಕೆ ನಾವು ರೀಚ್ ಆಗಿದ್ದೀವಿ. ಇಲ್ಲೇನೆ ನಮ್ಮ ರೈತರ ಫ್ಯಾಕ್ಟ್ರಿ ಇರೋದು. ಹೊನ್ನೂರಿನ ಗೌರ್ಮೆಂಟ್ ಹಾಸ್ಪಿಟಲ್ ಇದು. ಹಾಗೆ ಮುಂದೆ ಹೋಗ್ತಾ ಹೊನ್ನೂರಿನ ಶಾಲೆ ಕೂಡ ನೋಡ್ಬೋದು. ಸರ್ಕಾರಿ ಪ್ರಾಥಮಿಕ ಶಾಲೆ ಹೊನ್ನೂರು ಇಲ್ಲೇನೆ. ಇವಾಗ ನಾವು ಅಡ್ರೆಸ್ ಕೇಳಬೇಕು. ಅಡ್ರೆಸ್ನ ಕೇಳ್ಕೊಂಡು ರೈತರ ಫ್ಯಾಕ್ಟ್ರಿ ಹತ್ರ ಹೋಗಬೇಕು. ಗುರು, ಫೈನಲಿ ರೇಷ್ಮೆ ನೂಲು ತೆಗೆಯುವಂತಹ ಒಂದು ಘಟಕಕ್ಕೆ ನಾವು ಬಂದಿದ್ದೀವಿ. ಆಲ್ರೆಡಿ ರೇಷ್ಮೆ ನೂಲೆಲ್ಲ ಇಲ್ಲಿ ಹೊರಗಡೆ ಹಾಕಿದ್ದಾರೆ. ಏನು ಇದು ಅಂತ ಕೇಳಿದೆ, ವೇಸ್ಟ್ ಅನ್ಕೋತೀನಿ. ನನ್ನ ಬೈಕ್ನ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಹೇಗಿದೆ ರೇಷ್ಮೆ ನೂಲು ತೆಗೆಯುವಂತಹ ಫ್ಯಾಕ್ಟ್ರಿ ಎಲ್ಲ ತೋರಿಸ್ತೀನಿ. ರೈತರು ಕೂಡ ಇಲ್ಲೇ ಇದ್ದಾರೆ, ಅವ್ರು ಮಾತಾಡ್ಸೋಣ. ನನಗೂ ಕೂಡ ಹೊಸ ಅನುಭವ ಇದು. ಅಂಗಡಿ ಕೆಲಸ ನಡೀತಾ ಇದೆ, ರೇಷ್ಮೆ ನೂಲು ಬಿಚ್ಚುವಂಥ ಕೆಲಸ ನಡೀತಾ ಇದೆ. ಸೌಂಡು ಸಿಕ್ಕಾಪಟ್ಟೆ ಇದೆ, ಡಿಸ್ಟರ್ಬೆನ್ಸ್ ಆಗ್ಬೋದು. ಆದಷ್ಟು ಜೋರಾಗಿ ಮಾತಾಡುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಸರ್, ನನ್ನ ಹೆಸರು ನಾಗೇಂದ್ರ ಅಂತ, ಹೊನ್ನೂರವರು. ಓಕೆ. ಹೊನ್ನೂರು. ನಮ್ಮ ತಂದೆಯವರು ಈ ಕಸಬು ಮಾಡ್ತಾಯಿದ್ರು. ಈಗ 1984ರಲ್ಲಿ ನಮ್ಮ ತಂದೆಯವರು ಮಾಡ್ತಾಯಿದ್ರು. ಅವ್ರು ಒಂದು 20 ವರ್ಷ ಮಾಡ್ರು. ಇವಾಗ ನಾವು ಮುಂದುವರಿಸ್ಕೊಳ್ತೀವಿ ಸರ್. ಸರ್, ನಿಮಗೆ ಈ ರೇಷ್ಮೆ ಕೃಷಿಯ ನೂಲು ತೆಗೆಯೋ ಕೃಷಿಯಲ್ಲಿ ಎಷ್ಟು ವರ್ಷದ ಅನುಭವ ಇದೆ ಸರ್? ಸರ್, ಒಂದು 10 ವರ್ಷದ ಅನುಭವ ಇದೆ ಸರ್. 10 ವರ್ಷದ ಅನುಭವ. ಓಕೆ ಸರ್, ಹೇಗೆ ಅನ್ನಿಸ್ತು ಇದಕ್ಕೆ ಬರಬೇಕು ಅಂತ? ನಿಮ್ಮ ತಂದೆಯವರು ಮಾಡ್ತಿದ್ರಿಂದ ನೀವು ಬಂದ್ರಾ, ಅಥವಾ ನೀವೇ ಇದನ್ನೂ ಕಂಟಿನ್ಯೂ ಮಾಡಬೇಕು ಅನ್ನೋ? ಇಲ್ಲ ಸರ್, ನಾವು ಡಿಗ್ರಿ ಓದಿದ್ವಿ. ನಾವು ಎಲ್ಲೂ ಜಾಬ್ ಸಿಗ್ತೀವಿ. ಕೊನೆಗೆ ಜಮೀನು ಇತ್ತು, ಇದು ನೋಡಿ ಎರಡು ನೋಡ್ಕೊಳ್ತಾ ಇದ್ದೀವಿ ಸರ್. ಓಕೆ, ಒಂದೇ. ರೇಷ್ಮೆ ನೂಲು ತೆಗೆಯುವಂಥ ಪ್ರಕ್ರಿಯೆಯಲ್ಲಿ ಮೊದಲನೇ ಅಂತ ಬರೋದು ಉಬ್ಬ ಒಲೆ. ಅಂದರೆ ರೇಷ್ಮೆ ಗೂಡನ್ನು ಈ ಒಲೆಯಲ್ಲಿ ಇಟ್ಟು ಬೇಯಿಸ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಬೇಯಿಸಿ ಇಟ್ಟಿರುವಂಥ ಗೂಡಿದು. ಇದಾದ ನಂತರ ಈ ಗೂಡನ್ನೆಲ್ಲ ತೆಗೆದು ಮೊದಲಾಗಿ ತೂಕ ಲೆಕ್ಕ ಹಾಕ್ಕೊಳ್ತಾರೆ. ಸುಮಾರು 8 kg ರೇಷ್ಮೆ ಗೂಡಿಗೆ 1 kg ರೇಷ್ಮೆ ನೂಲು ಸಿಗುತ್ತೆ. ಅಲ್ಲಿ ತೂಕ ಹಾಕಿದಂಥ ರೇಷ್ಮೆ ಗೂಡನ್ನು ತಗೊಂಡು ಬಂದು ಇಲ್ಲಿ ಕುಕ್ಕಿಂಗ್ ಮಾಡ್ತಾರೆ. ಕುಕ್ಕಿಂಗ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ಗೂಡಿನಿಂದ ನೂಲು ಎಣಿಯೋಕ್ಕೆ, ನೂಲನ್ನ ತೆಗಿಯೋಕ್ಕೆ ಆರಾಮಾಗಿ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ
ಇಲ್ಲಿ ಕುಕ್ಕಿಂಗ್ ಮಾಡ್ತಾರೆ. ಅದ್ರ ಜೊತೆ ಇದರಲ್ಲಿ ಈ ಗೂಡಲ್ಲಿ ಇರುವಂಥ ನಟ್ಟಿ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಈಸಿಯಾಗಿ ಇದರಿಂದ ಆಚೆ ತೆಗಿಬೋದು. ಅದಕ್ಕೋಸ್ಕರ ಇಲ್ಲಿ ಕುಕ್ಕಿಂಗ್ ಮಾಡ್ತಾರೆ. ಈ ಥರ ಬೇಯಿಸೋದ್ರಿಂದ ಬಿಸಿನೀರಲ್ಲಿ, ಇದು ತುಂಬ ಬಿಸಿ ಇರುತ್ತೆ, ಈ ನೀರಲ್ಲಿ ಬೇಯಿಸೋದ್ರಿಂದ ನಟ್ಟಿನ ಆಚೆ ತೆಗಿತಾರೆ. ನೋಡ್ಕೊಳ್ಳಿ ಇವಾಗ ನಟ್ಟಿ ಹೇಗೆ ಆಚೆ ಬರುತ್ತೆ ಅಂತ. ಇಲ್ಲಿ ನೋಡಿ ನಟ್ಟಿ ಬಂತು ಆಚೆಗೆ. ನಟ್ಟಿ ತೆಗೆದ ನಂತರ ಇಲ್ಲಿಗೆ ಈ ಬೇಸನ್ ಅಂತ ಹೇಳ್ತಾರೆ, ಇದನ್ನು ಬೇಸನ್ ಪ್ರಕ್ರಿಯೆ. ಇಲ್ಲೇ ನೂಲನ್ನು ತೆಗಿಯೋದು. ಅಲ್ಲಿ ಕೊಟ್ಟಿರುವಂಥ ನಟ್ಟುಗಳಿದ್ದಾವೆ, ಅಂದರೆ ರೇಷ್ಮೆಯ ನೂಲುಗಳಿದ್ದಾವೆ ಅದರಲ್ಲಿ. ಅದನ್ನೆಲ್ಲ ಮೇಲ್ಗಡೆ ಥ್ರೆಡ್ ಕಾಣ್ತಾ ಇರ್ಬೋದು, ಆ ಥ್ರೆಡ್ಡಲ್ಲಿ ಸಿಕ್ಕೊಳ್ಳುತ್ತೆ. ಸುಮಾರು ಗೂಡುಗಳೆಲ್ಲ ಸೇರಿ 2 ಗೂಡು 3 ಗೂಡು ಈ ಥರ ಎಲ್ಲ ಸೇರಿ ಒಂದು ನೂಲಾಗುತ್ತೆ. ಮೇಲ್ಗಡೆ ರಾಟೆ ತಿರುಗ್ತಾ ಇದೆಯಲ್ಲ, ಈ ರಾಟೆಯಲ್ಲಿ ಹೋಗಿ ಎಲ್ಲ ನೂಲುಗಳು ಕೂಡ ಶೇಖರಣೆ ಆಗುತ್ತೆ. ರೇಷ್ಮೆ ಉಬ್ಬ ಕೊಡೋದು ಅಂತ ಹೇಳ್ತಾರಲ್ಲ, ಕೆಳಗಡೆ ಬಿಸಿನೀರಿದೆ, ಅದ್ರ ಮೇಲ್ಗಡೆ ಒಂದು ಸ್ಟ್ಯಾಂಡ್ ಮಾಡಿದ್ದಾರೆ. ಸ್ಟ್ಯಾಂಡ್ ಏನಕ್ಕೆ ಅಂದ್ರೆ ಈ ತರ ಬುಟ್ಟಿ ಒಳಗಡೆ ರೇಷ್ಮೆ ಹಾಕಿರ್ತಾರೆ. ಆ ರೇಷ್ಮೆನ ಡೈರೆಕ್ಟ್ ಆಗಿ ನೀರಿನ ಒಳಗಡೆ ಹಚ್ಚಕ್ಕಾಗಲ್ಲ, ಅದಕ್ಕೋಸ್ಕರ ಅದನ್ನ ಮೇಲ್ಗಡೆ ಇಟ್ಟು, ಬುಟ್ಟಿನ ಮೇಲ್ಗಡೆ ಇಟ್ಟು ಅದೇ ಕೊಡ್ತಾ ಇರೋದು. ಇನ್ನು ಈ ರೇಷ್ಮೆ ನೂಲು ತೆಗೆಯೋಕ್ಕೆ ಬೇಕಾದಂಥ ಬಿಸಿ ನೀರಿಗೋಸ್ಕರ ಇಲ್ಲಿ ಒಂದು ಬಾಯ್ಲರ್ನ ಇಟ್ಕೊಂಡಿದ್ದಾರೆ. ಇದೇ ಬಾಯ್ಲರಲ್ಲಿ ಇಲ್ಲಿ ನೂಲು ತೆಗೆಯುವ ಪ್ರಕ್ರಿಯೆಗೆ ಬೇಕಾಗುವಂತಹ ಎಲ್ಲ ಬಿಸಿ ನೀರನ್ನು ಇಲ್ಲಿಂದ ಸಪ್ಲೈ ಮಾಡ್ತಾರೆ. ಒಳಗಡೆ ನೋಡ್ಬೋದು ಸೌದೆ ಉರಿ ಹಾಕಿದ್ದಾರೆ. ಇಷ್ಟು ಡಿಗ್ರಿ ಟೆಂಪ್ರೇಚರ್ ಅಂತ ಇರುತ್ತೆ. ಅದಕ್ಕೂ ಕೂಡ ಅಲ್ಲಿ ಬಿಸಿನೀರನ್ನು ಕಾಯಿಸ್ತಾರೆ. ಬಿಸಿನೀರನ್ನು ಕಾಯಿಸಿ ಆವಾಗಲೇ ನೋಡಿದ್ರಲ್ಲ ನಟ್ಟಿ ತೆಗೆಯೋದು ಮತ್ತು ದಾರ ಎಳೆಯೋದು, ಅಲ್ಲಿಗೆಲ್ಲ ನೀರನ್ನು ಕಳಿಸ್ತಾರೆ. ರೇಷ್ಮೆ ಅನ್ನೋದು ಒಬ್ರಿಗೆ ಮಾತ್ರ ಅಲ್ಲ, ಅದು ಸಾವಿರಾರು ಜನ ರೈತ ಕುಟುಂಬಗಳಿಗೆ ಕೆಲಸ ಕೂಡ ಕೊಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು 7 ರಿಂದ 8 ಜನ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನಕ್ಕೆ ಕೆಲಸ ಮಾಡ್ತಾ ಇದ್ದಾರೆ? ರೇಷ್ಮೆನ ನಂಬಿ ಇಲ್ಲಿ ಕೆಲಸ ಮಾಡ್ತಾ ಇರೋದು. ಇಲ್ಲಿ ಪ್ರೋಸೆಸ್ ನಡೀತಾ ಇದೆ, ಇಲ್ಲೆಲ್ಲ ನೋಡ್ಬೋದು. ರೇಷ್ಮೆ ರಾಟೆಯಿಂದ ಮಿಷಿನ್ ಹಾಕಿ ರೇಷ್ಮೆನ ನೂಲ್ನ ಇದ್ರಲ್ಲಿ ಯಾಕ ನೂಲ್ ಬಿಟ್ಟದ ಒಂದೊಂದು, ಅದು ಅಲ್ಲಿ ಕೊಡೋದನ್ನ ಈಗ ಕೊಡ್ತಾ ಇದಾರೆ. ಕೊಟ್ಟೆ ಹಂಗಿಲ್ವಲ್ಲ ನೀವು ಕೊಡೋದು? ಇಲ್ಲ, ನಾ ಎಲ್ಲ ಸುಮ್ಮನೆ ಚೇಂಜ್ ಮಾಡ್ತಾ ಇದ್ದಾರೆ ಅನ್ಕೊಂಡೆ. ಹಾ ಸರಿ ಸರಿ, ಅದಕ್ಕೆ ಸಿಕ್ಕಳತ್ತೆ. ಇಲ್ಲಿ ಗೂಡಿದೆಯಲ್ಲ, ಗೂಡ್ನ ಅಲ್ಲಿ ಎಷ್ಟಾಗ ರೇಷ್ಮೆ ನೂಲುಗಳು ತಾನೇ ಹೋಗಿ ಒಂದೊಂದು ಅಲ್ಲಿ ನೆಟ್ಗಳು ಕೊಟ್ಟಿದಾರಲ್ಲ ಅಲ್ಲಿ ಸಿಕ್ಕಳುತ್ತೆ. ಅದಾದ್ಮೇಲೆ ಇಲ್ಲಿ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಸಿಂಗಲ್ ದಾರ ಹೋಗ್ತಾ ಇರುತ್ತೆ. ಇನ್ನು ನೀವು ಇಲ್ಲಿ ಕೆಳಗಡೆ ಒಂದು ಬುಟ್ಟಿ ತೋರಿಸ್ತೀನಿ ನೋಡಿ. ಇಲ್ಲಿ ಇರುವಂಥದ್ದು ರೇಷ್ಮೆ ಹುಳಗಳು, ಮಲ್ಬೆರಿ ಹುಳಗಳು. ಇದನ್ನು ಕೂಡ ಫಿಶ್ ಫೀಡಿಂಗ್ಗೆ ಯೂಸ್ ಮಾಡ್ತಾರೆ. ಹಾಗೆ ರೇಷ್ಮೆಯಿಂದ ಸಿಗುವಂಥ ನಟ್ಟಿ ಅಂತ ಏನು ಹೇಳ್ತೀವಿ, ಹೊರಗಡೆ ಆವಾಗಲೇ ತೋರಿಸ್ತೀನಿ. ಆ ನಟ್ಟಿಯನ್ನು ಕೂಡ ಕೆಜಿಗೆ ಒಂದು 700 ರೂಪಾಯಿ ಅಂತ ಮಾರಾಟ ಮಾಡ್ತಾರೆ. ರೇಷ್ಮೆ ನೂಲು ತೆಗೆಯುವಂತಹ ಕೊನೆಯ ಪ್ರಕ್ರಿಯೆ ಈ ವೈಂಡಿಂಗ್ ಮಿಷಿನ್ನದು. ಈ ಕೊನೆಯ ಪ್ರಕ್ರಿಯೆಗೆ ನಾವು ಬಂದಿದ್ದೀವಿ. ರೀಲಿಂಗ್ ಮಿಷಿನಲ್ಲಿ ತೆಗೆದಂತಹ ನೂಲನ್ನೆಲ್ಲ ಒಂದು ರಾಟೆಯಲ್ಲಿ ಜೋಡಿಸಿ ವೈಂಡಿಂಗ್ ಮಿಷಿನ್ಗೆ ಇವಾಗ ಹಾಕ್ತಾರೆ. ವೈಂಡಿಂಗ್ ಮಿಷಿನಲ್ಲಿ ಹಾಕಿದಂತಹ ನೂಲು ಸ್ವಲ್ಪ ತೇವಾಂಶ ಕೂಡ ಸೇರಿರುತ್ತೆ. ಅದರಿಂದ ಈ ವೈಂಡಿಂಗ್ ಮಿಷಿನ್ ಕೆಳಗಡೆ ಒಂದು ಹಬೆ ಕೂಡ ಕೊಡ್ತಾ ಇರ್ತಾರೆ. ಅದರಿಂದ ತೇವಾಂಶ ಇರುವಂತಹ ನೂಲು ಸ್ವಲ್ಪ ಒಣಗಿ ಸಿದ್ಧ ಆಗುತ್ತೆ, ರೇಷ್ಮೆ ನೂಲು ಸಿದ್ಧ ಆಗುತ್ತೆ. ಈ ರೀತಿ ಸಿದ್ಧವಾದಂಥ ರೇಷ್ಮೆ ನೂಲನ್ನು ತೆಗೆದು ಪಿಂಡಿ ಕಟ್ತಾರೆ. ಪಿಂಡಿ ಕಟ್ಟುವಾಗ ಕೂಡ ಒಂದು ಪ್ರಕ್ರಿಯೆ ಇದೆ, ಅದನ್ನು ನಾನು ಕೊನೆಯಲ್ಲಿ ತಿಳಿಸ್ತೀನಿ. ಇಷ್ಟೆಲ್ಲ ನೋಡಿದ್ಮೇಲೆ ನನಗೆ ಕೊನೆಯಲ್ಲಿ ಅನಿಸಿದ್ದು ಒಂದೇ, ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೆಲಸ ಮಾಡಿ ನಾವು ಹೇಗೆ ಬದುಕ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಡಿಗ್ರಿ ಓದಿರುವಂಥ ನಾಗೇಂದ್ರ ಅವರು ತಮ್ಮ ತಂದೆ ಮಾಡ್ತಿರುವಂಥ ಈ ರೇಷ್ಮೆ ರೀಲಿಂಗ್ನ ಮಾಡಿ
ಸುಮಾರು ಏನಿಲ್ಲ ಅಂದರೂ 8ರಿಂದ 10 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ನೀವೇ ಅಂದಾಜು ಮಾಡಿ, ಒಂದು ದಿನಕ್ಕೆ ಸುಮಾರು 10 kgಯಷ್ಟು ರೇಷ್ಮೆ ತೆಗೆಯುವಂತಹ ನಾಗೇಂದ್ರ ಅವರು ಒಂದು ದಿನದ ವಹಿವಾಟು ಎಷ್ಟಿರುತ್ತೆ ಅಂತ. ಈಗಿನ ರೇಷ್ಮೆ ಬೆಲೆ ಸುಮಾರು 4,000ದಿಂದ 4,500 ತನಕ ಇದೆ. ರೇಷ್ಮೆಗೆ ಇಲ್ಲಿ ಫ್ಯಾಕ್ಟ್ರಿ ಇದೆಯಲ್ಲ, ಇವ್ರ ಫ್ಯಾಕ್ಟ್ರಿಗೆ ಒಂದು ದಿನಕ್ಕೆ ಸುಮಾರು 200 kgಯಷ್ಟು ಸೌದೆ ಬೇಕು ಅಂತ ಹೇಳೋದು. ಸೌದೆಗೆ ಅಂತ ಒಂದು ಶೆಡ್ ಮಾಡ್ಕೊಂಡಿದ್ದಾರೆ. ಶೆಡ್ ಒಳಗಡೆ ಸೌದೆ ಎಲ್ಲ ಇಟ್ಕೊಂಡಿದ್ದಾರೆ. ಈ ಕಡೆ ಸೌದೆ ಶೆಡ್ ಆದರೆ ಈ ಕಡೆ ಇವ್ರದ್ದು ಫ್ಯಾಕ್ಟ್ರಿ ಇದೆ. 1984ರಲ್ಲಿ ಶುರು ಮಾಡಿದ್ದು ಸರ್. ಅಂದ್ರೆ ಇದೇ ಸೈಜಲ್ಲಿ ಇದೇ ಪ್ರಮಾಣದಲ್ಲಿ ಶುರು ಮಾಡಿದ್ರ ಇಲ್ಲ ಚಿಕ್ಕದಾಗಿ ಶುರು ಮಾಡಿದ್ರಾ? ಚಿಕ್ಕದಾಗಿ ಶುರು ಮಾಡಿದ್ವಿ. ಸರ್, ಚರ್ಗಾದಿಂದ ಬೇಸಿನ ಬಂದ್ವಿ ಸರ್. ಬೇಸಿನ ಮಾಡ್ಕೊಳ್ತಾರೆ ಸರ್. ಇಲ್ಲಿಗೆ ಬರೋ ತನಕ ಯಾವ್ಯಾವ ಹಂತ ಇರುತ್ತೆ ಸರ್ ರೇಷ್ಮೆ ಗೂಡುದು? ಸರ್ ಇಲ್ಲಿ 3 ಹಂತ ಇರುತ್ತೆ ಸರ್. ಫಸ್ಟ್ ಮಾರ್ಕೆಟಿಂದ ತಂದು ಇದು ಮಾಡ್ಬೇಕು ಸರ್. ಅಲ್ಲಿಂದ ಉಬ್ಬ ಕೊಟ್ಟು ರೀಲಿಂಗ್ ಮಾಡಿ ಬಿತ್ತು ವೈಡಿಂಗ್ ಆಗ್ತದೆ ಸರ್. ವೈರಿಂಗ್ ಆಗ್ತದೆ. ಸರ್, ಇವಾಗ ದಿನನಿತ್ಯ ದಿನಚರಿ ಹೇಗಿರುತ್ತೆ ಸರ್ ನಿಮ್ದು? ದಿನಚರಿ ಅಂದ್ರೆ ಮಾಮೂಲಿ ಸರ್, ಮಾಮೂಲಿ. ಈಗ ಬೆಳಗ್ಗೆ ನೀವು ನನಗೆ ಮಾರ್ಕೆಟ್ ಅಲ್ಲಿ ಸಿಕ್ಕಿದ್ದು ಎಷ್ಟೊತ್ತು ತನಕ ಇರ್ತೀರಾ ಸರ್ ಅಲ್ಲಿ ಮಾರ್ಕೆಟ್ಗೆ? ಸರ್ ನಾವು ಇಲ್ಲಿ ಬೆಳಿಗ್ಗೆ 7 ಗಂಟೆಗೆ ಎದ್ದಿರ್ತೀವಿ. 7 ಗಂಟೆಗೆ ಎದ್ದು 7ವರೆಗೆ ಹೊಲಿಸ್ತೀವಿ ಸರ್. ಅದು ಉಬ್ಬ ಗಿಬ್ಬ ಎಲ್ಲ ಮಡಿಕೊಂಡು ಇದು ಮಾಡೋ ಗಂಟೆ 9 ಗಂಟೆ ಇರುತ್ತೆ. ಇವರೆಲ್ಲ ಬಂದು ರೀಲಿಂಗ್ ಕೂತ್ಕೋಬೇಕಾದ್ರೆ 9 ಗಂಟೆ. 9 ಗಂಟೆಗೆ ಬಂದು ರೀಲಿಂಗ್ ಕೂತ್ಕೊಂಡ್ಮೇಲೆ ನಾವು ರೀಲಿಂಗ್ ಮಾಡ್ಬಿಟ್ಟು ಮುಖಕ್ಕೆ ತೊಳಕ್ಕೆ ಹೋಗ್ಬೇಕಾರೆ ಬ್ರಷ್ ಗಿಶ್ ಮಾಡ್ಕೊಂಡು ಮುಖ ತೊಳೆದ್ಬಿಟ್ಟು ಹೋಗ್ಬೇಕಾದ್ರೆ 10 ಗಂಟೆ ಆಯ್ತು ಸರ್. 10:15 11 ಗಂಟೆ ಮಾರ್ಕೆಟ್ಗೆ ಹೋಗ್ತೀವಿ ಸರ್. ಅಲ್ಲಿ 1 ಗಂಟೆ ತನಕ ಇರ್ತೀವಿ ಸರ್. ಸರ್, ಪ್ರತಿನಿತ್ಯ ಗೂಡು ತೆಗಿತೀರಾ ಹೆಂಗೆ? ಪ್ರತಿನಿತ್ಯ ತೆಗಿಲ್ಲ ಸರ್. ಒಂದು ಜಿನ್ಕ ಡೈಲಿ 80 kg ಗೂಡ್ಬೇಕು ನಮ್ಗೆ. ಅದು ಜಾಸ್ತಿ ಸಿಕ್ಕರೆ ಒಂದು ಜಿನ್ಕ 200 kg ಸಿಕ್ಕರೆ ಒಂದಿನ ತಪ್ಪಿಸಿ ಒಂದಿನ ತಗೋತೀವಿ ಸರ್. ಒಂದಿನ ತಪ್ಪಿಸಿ ಒಂದಿನ ತಗೊಳ್ತೀರಾ? ಇವಾಗ ಗೂಡಿನ ರೇಟ್ ಹೇಗಿದೆ ಸರ್? ಸರ್, ಗೂಡಿನ ರೇಟು ಈಗ 600 ರೂಪಾಯಿ ಗಂಟೆ ಇದೆ ಸರ್. ಸರ್, ಈಗ ನೂಲು ತೆಗಿತೀರಾ? ನೂಲಿನ ಪ್ರೋಸೆಸ್ ತನಕ ಬಂತು. ಎಲ್ಲಿ ಸರ್ ಇದಕ್ಕೆ ಮಾರ್ಕೆಟ್ ಎಲ್ಲಿ? ಸರ್, ಮಾರ್ಕೆಟ್ ಸರ್ ಬೆಂಗಳೂರು ಸರ್. ಬೆಂಗಳೂರಲ್ಲಿ. ಪ್ರತಿ ಕೆಜಿ ರೇಷ್ಮೆಗೆ ಏನ್ ಬೆಲೆ ಇದೆ ಸರ್? ಪ್ರತಿ ಕೆಜಿಗೆ ನಾವು ಕೊಟ್ಟಿರೋ 4,300 ರೂಪಾಯಿ ಕೊಟ್ಟಿದ್ದೀವಿ ಸರ್. 4,300. ಒಂದು ಕೆಜಿ ರೇಷ್ಮೆ ನೂಲು ತೆಗಿಬೇಕು ಅಂದ್ರೆ ಎಷ್ಟು? 8 kg ಗೂಡು ಹಾಕ್ಬೇಕು ಸರ್. 8 kg ಗೂಡು. ಓಕೆ ಸರ್, ಇವಾಗ ಹೊರಗಡೆ ನೋಡಿದೆ ಅಲ್ಲಿ ಒಂದಷ್ಟು ನೂಲ್ನ ನೇತಾಗಿದ್ದೀರಾ ನೀವು ಅಲ್ಲಿ. ಏನ್ ಸರ್ ಅದು? ವೇಸ್ಟ್? ಅದು ನಟ್ಟಿ ಸರ್. ನಟ್ಟಿ. ಅದನ್ನ ಏನ್ ಮಾಡ್ತೀರಾ ಸರ್? ಅದು ಜೂಟು ಇದು ಮಾಡ್ತೀವಿ ಸರ್. ಜೂಟ್ ಮಾಡಿ ಹೋಗ್ತೀವಿ ಬೇರೆ ಹೋಗ್ತೀವಿ. ಅದು ಕೆಜಿಗೆ 700 ರೂಪಾಯಿ. 700 ರೂಪಾಯಿ. ಅದರಿಂದ ಏನ್ ಮಾಡ್ತಾರೆ ಸರ್? ಅದರಿಂದ ಬೇರೆ ಎಲ್ಲ ಗೊತ್ತಿಲ್ಲ ಸರ್, ಏನ್ ಮಾಡ್ರ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮ ಕೇಳೋ ಪ್ರಕಾರ ಟೈರ್ಗೆ ಹೋಗುತ್ತೆ ಅಂತ ಹೇಳ್ತಾರೆ. ಈ ಗಾಡಿ ಟೈರು, ಬಸ್ ಟೈರ್ ಅದಕ್ಕೆ ಹೋಗುತ್ತೆ ಅದಕ್ಕೋಸ್ಕರ. ಸರ್, ರೇಷ್ಮೆ ನೂಲ್ ತೆಗಿತೀರಾ? ಮುಂದಿನ ಅಂತ ಏನ್ ಸರ್ ಇದ್ರದ್ದು? ಮುಂದಿನ ಅಂತ ನಾವು ಎಷ್ಟು ಗಂಟ ಹೆಂಗೆ ಹೇಳಕ್ಕಾಗಲ್ಲ. ಈಗ ಮಿಷನರಿ ಬಂದ ಸರ್. ಇವ್ರು ಇರೋ ಗಂಟೆ ಮಾಡಿಸ್ಕೊತೀವಿ. ಇವ್ರು ಹೋದ್ಮೇಲೆ ಮಿಷನರಿ ಬಂದ ಈಗ. ಇದು ಸರ್, ಈಗ ರೇಷ್ಮೆ ನೂಲ್ ತೆಗಿತೀರಾ, ಮಾರ್ಕೆಟ್ ಹೋಗುತ್ತೆ. ಮಾರ್ಕೆಟ್ ಇಂದ ಏನ್ ಮಾಡ್ತಾರೆ ಅಂತ? ಸೀರೆ ಡೈರೆಕ್ಟ್ ಮಾರ್ಕೆಟ್ ಇಂದ ಊರಿಗೆ ಹೋಗುತ್ತೆ ಸರ್. ಉರಿ ಅಂದ್ರೆ ಯಾವ ತರ ಉರಿ? ಉರಿ ಅಂದ್ರ 1 ಎಲ 2 ಎಲ 3 ಎಲ ಅಂತ ಇರ್ತಾರೆ ಸರ್. ಆತರ ಮಾಡಿ ಅವರು ಸೀರೆ ಕಲಿಸ್ತಾರೆ ಸರ್. ಸೀರೆ ಕಳಿಸ್ತಾರೆ. ಅದಾದ್ಮೇಲೆ ಮಗ್ಗಕ್ಕೆ ಹೋಗೋದು. ಮಗ್ಗಕ್ಕೆ ಹೋಗಿ ಸರ್. ಮಗ್ಗದಿಂದ ಇನ್ನ ಒಂದ್ ಸ್ಟೆಪ್ ಇದೆ. ತುಂಬಾ ಹಂತಗಳು ನಡೀತವೆ ಸರ್. ಒಂದ್ ದಿನಕ್ಕೆ ಎಷ್ಟು ಕೆಜಿ ರೇಷ್ಮೆ? ಸರ್, ಒಂದ್ ದಿನಕ್ಕೆ ನಾವು 10 kg ತಗೋತೀವಿ. 10 kg? 12 kg. 12 kg ತೆಗಿತೀರಾ? ಇಲ್ಲಿ ರೇಷ್ಮೆ ಇದೆ. ಇದೇನಾ ಸರ್ ರೇಷ್ಮೆ? ನೀವು ತೆಗಿಯೋದು ಇದೇ ರೇಷ್ಮೆ? ಇವರು ರೇಷ್ಮೆ ನೋಡಿ, ಇದನ್ನೇ ಫೈನಲ್ ಹಂತದಲ್ಲಿ ಇದನ್ನೇ ಮಾಡ್ತಾ ಇರೋದು ನಮ್ಮ ರೈತರು. ಸರ್, ಎಷ್ಟು ಗ್ರಾಮ್ ಬರ್ಬೋದು ಸರ್? ಕೆಜಿ ಬರುತ್ತಾ, ಗ್ರಾಮ್ ಬರುತ್ತಾ ಇದು? ಒಂದು ಪಿಂಡಿಗೆ? ಪಿಂಡಿ ಅಂತ ತಾನೇ ಅನ್ನೋದು ಇದನ್ನು. ಒಂದು ಪಿಂಡಿಗೆ 550 ಗ್ರಾಮ್ ಬರುತ್ತೆ. ಏನೇ ಟಂಕ? ಅಂದ್ರೆ ಡೈಲಿ ಈ ತರದ್ದು ಒಂದು 20 ಪಿಂಡಿ ತೆಗಿತೀರಾ? 20 ಪಿಂಡಿ. ಒಂದು ಈ ತರ ಪಿಂಡಿ ಆಗ್ಬೇಕು ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ಸರ್? 3 ಅವರ್ ಬೇಕು. 3 ಗಂಟೆ ತಗೊಳುತ್ತೆ ಇದೊಂದು ಪಿಂಡಿ ಆಗಕ್ಕೆ. ರೇಷ್ಮೆ ಗೂಡಿನಿಂದ ಈ ತರ ಪಿಂಡಿ ಆಗಕ್ಕೆ 3 ಗಂಟೆ ಬೇಕು. ಆ 3 ಗಂಟೆಗೆ ಇಷ್ಟೆಲ್ಲ ಪ್ರೋಸೆಸ್ ನಡೆಯುತ್ತೆ ಇದರಲ್ಲಿ. ಇದನ್ನ ಹಿಂಗ್ ಹಿಡಿತಾರೆ ರೇಷ್ಮೆನ. ಅವಾಗಲೇ ಹೇಳಿದ್ರು ನಮ್ಮ ಬ್ರದರು, ಇದನ್ನ ಒಂದು ಪಿಂಡಿ ಅಂತಾರೆ. ನನ್ನ ಕೈಯಲ್ಲಿರುವ
ಈ ಥರ ಪಿಂಡಿಗಳನ್ನು ಒಟ್ಟು 8 ಪಿಂಡಿಗಳನ್ನು ಸೇರಿಸಿದರೆ 1 kg ರೇಷ್ಮೆ ನೂಲು ನಮಗೆ ಸಿಗುತ್ತೆ. ಈ ರೇಷ್ಮೆ ಪಿಂಡಿಗಳನ್ನು ನಮ್ಮ ರೇಷ್ಮೆ ಕೃಷಿಕರ ಬಾಯಲ್ಲಿ ಡಂಕ ಅಂತ ಕೂಡ ಕರೀತಾರೆ. ನೀವು ನೋಡ್ತಿರುವಂಥ ಈ ರೇಷ್ಮೆ ಡಂಕಗಳನ್ನು ಪಿಂಡಿ ಕೂಡ ಕಟ್ತಾರೆ. ಯಾಕೆಂದರೆ ಈಗ ಈ ಥರ ಹಿಡ್ದಿರುತ್ತಾರಲ್ಲ, ಇದನ್ನು ಈ ಥರ ಪಿಂಡಿ ಕಟ್ಟಿ ಮಾರ್ಕೆಟ್ಗೆ ಕೊಡ್ತಾರೆ. 8 ಡಂಕಗಳು ಸೇರಿದ್ರೆ ಸುಮಾರು 1 kg ಅಷ್ಟು ರೇಷ್ಮೆ, ಪ್ಯೂರ್ ರೇಷ್ಮೆ ನಮಗೆ ಸಿಗುತ್ತೆ. ಅಂದ್ರೆ ಎಷ್ಟು ಕಟ್ತೀರಾ ಒಂದು ಕಟ್ಟಿಗೆ? 4 ಕಟ್ತೀರಾ ಅಂದ್ರೆ 550 ಗ್ರಾಮು. ಹಾಕೋರು 2 ನಡಿ ಹಾಕ್ತಾರೆ ಸರ್, ಹಾಂ, ನಾವು 4 ಹಾಕ್ತೀವಿ. 4 ಹಾಕ್ತೀರಾ. ರೇಷ್ಮೆ ಕಟ್ಟಿ ಈ ತರ ಇಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಸರಿ ತನಕ ರೇಷ್ಮೆ ಬಗ್ಗೆ, ರೇಷ್ಮೆ ನೂಲು ತೆಗೆಯುವ ಪ್ರಕ್ರಿಯೆ ಬಗ್ಗೆ ತುಂಬ ಮಾಹಿತಿ ಕೊಟ್ಟಿದ್ದಾರೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಇದು ಸಂತೆ ಮರಳಿಯಿಂದ ಬರುವಂಥ ದಾರಿ. ಈ ಕಡೆ ಹೋದರೆ ತಾರೋಡಲ್ಲಿ ಹೋದರೆ ಈ ಕಡೆಯಿಂದ ಮೆಳ್ಳಳ್ಳಿ ಗೇಟ್ ಬರುತ್ತೆ, ಮತ್ತು ಈ ಕಡೆಯಿಂದ ಶಾರ್ಟ್ ಕಟ್ಟು, ನಾನು ಬಂದಂಥ ಶಾರ್ಟ್ ರೂಟ್ ಇದ್ದೇನೆ. ಗುರು, ಇವಾಗ ನಾನು ಎಂಥ ಮಕ್ಕರಾಗಿದ್ದೀನಿ ಅಂದರೆ, ಆವಾಗಲೇ ನೋಡಿದ್ರಲ್ಲ ಚಾನಲ್ ಪಕ್ಕದ ದಾರಿ ಒಂದು ಶಾರ್ಟ್ ಕಟ್ ಅಂತ, ಇಲ್ಲಿ 2 ಶಾರ್ಟ್ ಕಟ್ ಇದೆ. ಒಂದು ಇವಾಗ ನಾನು ಬಂದಂಥ ಶಾರ್ಟ್ ಕಟ್ ಇದು, ಆದರೆ ನಾನು ಹೋಗ್ಬೇಕಾಗಿದ್ದು ಆ ರೋಡಲ್ಲಿ, ಚಾನಲಿಂದ ಪಕ್ಕದ ರೋಡು. ಆ ಪಕ್ಕದ ರೋಡಲ್ಲಿ ಹೋಗೋದ್ರ ಬದಲು ಈ ರೋಡಲ್ಲಿ ಬಂದಿದ್ದೀನಿ. ಇವಾಗ ಬೈಕ್ನ ಮತ್ತೆ ರಿಟರ್ನ್ ಹೋಗಿ ಬರಬೇಕು. ಮುಂದ್ಗಡೆ ತುಂಬ ದೂರ ಇದೆ, ಅಲ್ಲಿ ಕಟ್ಟಾಗುತ್ತೆ ಏನೋ ಗೊತ್ತಿಲ್ಲ. ಸುಮ್ಮನೆ ಡೌಟ್ ಯಾಕೆ ಅಲ್ಲಿ ಹೋಗಿ ಮತ್ತೆ ಇಷ್ಟು ದೂರ ಬರೋದು, ಅದಕ್ಕೋಸ್ಕರ ಇಲ್ಲೇ ಬೈಕ್ನ ರಿಟರ್ನ್ ತಗೊಂಡು ಆ ಕಡೆ ರೋಡಲ್ಲಿ ಬಂದ್ಬಿಡೋಣ. ಇದು ಇಲ್ಲಿ ತನಕ ನೂಲು ತೆಗೆಯುವ ಪ್ರಕ್ರಿಯೆ ನೋಡಿದ್ರಿ. ನೆಕ್ಸ್ಟು ಇದೇ ಹಂತದ ಇನ್ನೊಂದು ಕಾರ್ಯಕ್ರಮ ಏನಪ್ಪ ಅಂದರೆ, ಮಾರ್ಕೆಟಿಂದ ಆಚೆ ಬಂದಾಗ ಬಿತ್ತನೆ ಗೂಡನ್ನು ಖರೀದಿ ಮಾಡ್ತಾರೆ ಮಾರ್ಕೆಟಲ್ಲಿ. ಬಿತ್ತನೆ ಗೂಡನ್ನು ಖರೀದಿ ಮಾಡಿಬಿಟ್ಟು ಚಾಕಿ ಕೇಂದ್ರಕ್ಕೆ ತಗೋ ಹೋಗ್ತಾರೆ. ಚಾಕಿ ಕೇಂದ್ರದಲ್ಲಿ ಮೊಟ್ಟೆಗಳು, ರೇಷ್ಮೆ ಮೊಟ್ಟೆಗಳನ್ನ ತಯಾರು ಮಾಡ್ತಾರೆ. ಅದರ ಪ್ರಕ್ರಿಯೆನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಾ ಇರ್ತೀನಿ, ಕಾಯ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.